ನೀವು ಪಾಲಕ್ ಸೊಪ್ಪು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ, ಹೆಲ್ತಿಗೂ ಒಳ್ಳೆಯದು. ಬೇಕಂದರೆ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಕೋಬೋದು, ಬಟ್ ಆಪ್ಷನಲ್ಲು. ಏನಂದರೆ ಪಾಲಕ್ಗೆ ಬೆಸ್ಟು ಪಪ್ಪುಗೆ. ಆಂಧ್ರ ಸ್ಟೈಲು ಪಪ್ಪು ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನು ಒಂದು ಜಾಮೂನ್ ಬೌಲಲ್ಲಿ ಕಂಪ್ಲೀಟಾಗಿ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದ್ರ 3ರಷ್ಟು ನೀರು ಹಾಕ್ಕೊಂಡಿದ್ದೀನಿ, ಅದನ್ನು ಮುಳುಗೋ ಅಷ್ಟು. ಈ ಥರ ಸೈಜಿಂದ 2 ಟೊಮೆಟೊ ತೊಗೊಳ್ಳೋಣ ಗೈಸ್. ಇವಾಗ ಈರುಳ್ಳಿ ಟೊಮೆಟೊ ಫೈನಾಗಿ ಚಾಪ್ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕ್ತಾಯಿದ್ದೀವಿ. 2 ಈರುಳ್ಳಿ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಮತ್ತು ಆಗಲೇ ತೋರಿಸಿದ್ರೆ 2 ಟೊಮ್ಯಾಟೋಸ್ ಇಷ್ಟು ಹಾಕ್ತಾಯಿದ್ದೀನಿ. ಈಗ ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ಲೈಟಾಗಿ ಚೆಚ್ಕೊಂಡಿದ್ದೀನಿ. ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಸಿಪ್ಪೆ ತೆಗಿಯೋ ಅವಶ್ಯಕತೆ ಇಲ್ಲ ಗೈಸ್. ಇಷ್ಟು ಜೀರಿಗೆ 1 ಸ್ಪೂನು, ಬೇಕಂದರೆ ಇನ್ನೊಂಚೂರು ಹಾಕಿ. ಆಮೇಲೆ ನಾವು ಹಸಿಮೆಣಸಿನ್ಕಾಯಿ ಹಾಕೋಂತ ಇಲ್ಲ. 2 ಸ್ಪೂನ್. ಓಕೆ, ಇದು ಸಾಂಬಾರ್ ಪುಡಿ, ಗಟ್ಟಿ ಸಾಂಬಾರ್ ಪುಡಿ, ಬೇಳೆ ಸಾಂಬಾರ್ ಪುಡಿ 2 ಸ್ಪೂನ್ ಹಾಕೊತಾ ಇದೀವಿ. ಇಷ್ಟು ಅರಿಶಿನ ಹಾಕೊಳ್ಳೋದು ಗೈಸ್. ನಂಗೆ ಉಪ್ಪು ಹಾಕಕ್ಕೆ ಬರಲ್ಲ, ಸೊ ನಮ್ಮಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ. ಇಷ್ಟು ಉಪ್ಪು ಹಾಕ್ತಾ ಇದ್ದಾರೆ. ಇಷ್ಟು ಹುಣಸೆಹಣ್ಣು ಹಾಕೊತಾ ಇದ್ದೀವಿ. ಇವಾಗ ನೀವು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಓಕೆ, ಇದನ್ನು ಲಾಕ್ ಮಾಡ್ಬೇಕು. ಆ್ಯಕ್ಚುಲಿ ಇದು ರೆಡ್ಗೆ ಬರೋ ತನಕ ವೆಯ್ಟ್ ಮಾಡೋಣ. ರೆಡ್ಗೆ ಬಂದಲ್ಲಿ ಆಫ್ ಮಾಡ್ಕೊಳ್ಳೋಣ. ಹಾರ್ಡ್ಲಿ 10 to 15 ಮಿನಿಟ್ಸ್ ಅಷ್ಟೇ ಇದರಲ್ಲಿ. ನೋಡಿ, ಇಲ್ಲಿ ರೆಡ್ಗೆ ಬಂದಿದೆ. ಸೊ ಇವಾಗ ನಾವು ಇದನ್ನು ಆಫ್ ಮಾಡ್ಕೊಳ್ಳೋಣ. ಓಕೆ, ಆಗಿದೆ ಕಂಪ್ಲೀಟಾಗಿ. ಇವಾಗ ರಿಮೂವ್ ಮಾಡ್ತಾ ಇದ್ದೀವಿ ಕ್ಯಾಪು. ಸ್ಮೆಲ್ಸ್ ಗುಡ್. ಇದನ್ನು ಇವಾಗ ಈ ಸ್ಟಿಕ್ಕಲ್ಲಿ ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ಒಗ್ಗರಣೆ ಹಾಕೊಳ್ಳೋಣ. ಓಕೆ, ನೆಕ್ಸ್ಟ್ ಒಗ್ಗರಣೆ ಹಾಕೊಳ್ಳೋ ಪಾರ್ಟು ಹಾಕ್ತಾ ಇದ್ದೀವಿ. ಒಗ್ಗರಣೆಗೆ 1-2-3 ಸ್ಪೂನ್ ಹಾಕೊಳ್ಳಿ. ತುಪ್ಪ ಎಷ್ಟಿದ್ರು ಟೇಸ್ಟಿನೇ. ನೆಕ್ಸ್ಟು ಇಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಕುಕ್ಕೀಸ್ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ, ನೋಡೋಣ ಹೆಂಗಿದೆ ಟೇಸ್ಟ್. ಹೆಂಗಿದೆ? ಚೆನ್ನಾಗಿದೆಯಾ? ಓಕೆ, ಇದು ವಾರಿಯರ್ ಬೇಕ್ರಿದು, ಸಕ್ಕದಾಗಿರುತ್ತೆ. ನೋಡೋಣ, ನಾನು ಟೇಸ್ಟ್ ಮಾಡ್ತೀನಿ. ಕೊಬ್ಬರಿ ಬಿಸ್ಕೆಟ್ ಸೂಪರ್ ಆಗಿದೆ. ಇವಾಗ ಮೆಣಸಿನ್ಕಾಯಿ ಹಾಕೊಳ್ಳೋಣ. 1 ಮೆಣಸಿನ್ಕಾಯಿ, 3-4 ಇದೆ. ಇದನ್ನು ಹಾಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಚಟಪಟ ಅನ್ಬೇಕು. ಅದ್ರ ಫ್ರೇಗ್ನೆನ್ಸ್ ಗಮ್ಮಂತ ಬರಬೇಕು. ಹಿಂಗೆ ಹಾಕೋಣ ಒಗ್ಗರಣೆಗೆ. ಹಾಕೊಳ್ತಾ ಇದ್ದೀವಿ. ಸಾರು ಹಾಕ್ತಿದ್ದೆ. ಆಮೇಲೆ ಸಾಕು, ನೀರು ಹಾಕೊಂಡು. ನೀರು ಬೇಕಾ ಇಷ್ಟು